ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಶಿವರಾತ್ರಿಗೆ ಸ್ಪೆಷಲ್ ಆಗಿರ್ತಕ್ಕಂಥ ಹುರುಗಡ್ಲೆ ತಂಬಿಟ್ಟನ್ನ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ವಿಧಾನದಲ್ಲಿ, ಯಾವುದೇ ರೀತಿಯ ಪಾಕ ಇಲ್ಲದೆ ಈ ರೀತಿ ಸರಳವಾಗಿರ್ತಕ್ಕಂಥ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ರೀತಿಯಲ್ಲಿ ಮಾಡೋದಾಯಿತು ಅಂತಂದರೆ ಈ ಒಂದು ಹುರುಗಡ್ಲೆ ತಂಬಿಟ್ಟನ್ನ ಒಂದು ವಾರ ಇಟ್ಕೊಂಡು ತಿನ್ನೋದಾದರೂ ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಒಂದು ಅಳತೆ ಕಪ್ಪಿಂದ 1.5 ಕಪ್ ಆಗುವಷ್ಟು ಅಥವಾ 1/4 ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರುಗಡ್ಲೆನ ತೊಗೊಂಡಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಡಬಲ್ ಮಾಡ್ಕೊಳ್ಬೋದು. ನಾನಿಲ್ಲಿ 1/4 ಕಪ್ ಆಗುವಷ್ಟು ಅಥವಾ 1.5 ಕಪ್ ಆಗುವಷ್ಟು ಹುರುಗಡ್ಲೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೈಸಾಗಿ ರುಬ್ಕೊಂಡು ಬರೋಣ. ಇವಾಗ ನೋಡಿ ರುಬ್ಬಿದಾಗಿದೆ. ಎಷ್ಟೇ ನೈಸಾಗಿ ರುಬ್ಕೊಂಡ್ರೂ ಕೂಡ ಒಂದು ಸ್ವಲ್ಪ ನಮಗೆ ತರಿ ಅನಿಸುತ್ತೆ. ಹಾಗಾಗಿ ಇದನ್ನು ನಾವು ಜರಡಿ ಹಿಡ್ಕೊಂಡು ಬಿಡೋಣ. ಜರಡಿ ಹಿಡಿಯೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ತಂಬಿಟ್ಟು. ಹಾಗಾಗಿ ಒಂದ್ಸರಿ ಜರಡಿ ಹಿಡಿದು ಇಟ್ಕೊಳ್ಳಿ ಅಥವಾ ಸಾಣಿಸ್ಕೊಂಡು ಇಟ್ಕೊಳ್ಳಿ. ನೋಡಿ ಇವಾಗ ನೈಸಾಗಿರ್ತಕ್ಕಂಥ ಒಂದು ಹುರುಗಡ್ಲೆ ಪೌಡ್ರ್ ನಮಗೆ ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ. ಕಡಾಯಿ ಒಂದು ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಆಗುವಷ್ಟು ಕರಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಬಿಳಿ ಎಳ್ಳು ಕೂಡ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಇದನ್ನು ಸಿಡಿಸ್ಕೊಳ್ಬೇಕಾಗತ್ತೆ. ಜಸ್ಟ್ ಒಂದು ಸ್ವಲ್ಪ ಚಟಪಟ ಅಂತ ಸಿಡಿದ್ರೆ ಸಾಕು. ಇವಾಗಿದು ರೆಡಿಯಾಗಿದೆ. ಇದನ್ನು ಬೇರೊಂದು ಪ್ಲೇಟ್ಗೆ ನಾನು ತಗೊಳ್ತಿದ್ದೀನಿ. ಹಾಗೆ ಇದೇ ಒಂದು ಪಾತ್ರೆಗೆ ಮತ್ತೆ 1 ಸ್ಪೂನಿಂದ 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಒಣ ಕೊಬ್ಬರಿನ ಸೇರಿಸ್ಕೊಳ್ತಿದ್ದೀನಿ. ಇದೆಲ್ಲ ಹಾಕಲೇಬೇಕು ಅಂತೇನಿಲ್ಲ, ಹಾಗೆ ಕೂಡ ಮಾಡ್ಕೊಳ್ಬೋದು. ಬಟ್ ಇದನ್ನು ಸೇರಿಸೋದ್ರಿಂದ ರುಚಿಯೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ತಂಬಿಟ್ಟು ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತಂದರೆ ಎಳ್ಳು ಹಾಗೆ ಒಣ ಕೊಬ್ಬರಿನ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಇದು ಕೂಡ ಇಷ್ಟು ಫ್ರೈ ಆದರೆ ಸಾಕು. ಒಂದು ಸ್ವಲ್ಪ ಗರಿ ರೋಸ್ಟ್ ಆಯಿತು ಅಂದರೆ ಸಾಕು. ಇವಾಗ ನೋಡಿ ಮತ್ತೆ ಒಂದು ಪಾತ್ರೆಗೆ ಯಾವ ಕಪ್ಪನ್ನು ನಾನು ಹುರುಗಡ್ಲೆನ ಅಳತೆ ಮಾಡಲಿಕ್ಕೆ ತೊಗೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಬೆಲ್ಲ ನೀವು ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ 1 ಕಪ್ ಆಗುವಷ್ಟು ಸರಿ ಹೋಗುತ್ತೆ. ಇವಾಗ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ 1/4 ಕಪ್ ಆಗುವಷ್ಟಾದರೂ ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು. ಇಲ್ಲಿ ನಾನು ಹುರುಗಡ್ಲೆನ 1.5 ಕಪ್ ಆಗುವಷ್ಟು ಅಥವಾ 1/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಯಾಕಂದರೆ ನಾವು ಜರಡಿ ಹಿಡಿದಾಗ ಒಂದು ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ 1/4 ಕಪ್ ಆಗುವಷ್ಟು ನಾನು ಹುರುಗಡ್ಲೆ ತೊಗೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಆ ಅಳತೆಯಲ್ಲಿ 1/4 ಕಪ್ಪಿಗೆ 1/3 ಕಪ್ ಆಗುವಷ್ಟಾದರೂ ಬೆಲ್ಲ ತೊಗೊಳ್ಬೇಕು. ಸ್ವೀಟ್ ಜಾಸ್ತಿ ತಿನ್ನೋದಾದರೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಬೋದು. ಇವಾಗ ಹಾಕಿರ್ತಕ್ಕಂಥ ಬೆಲ್ಲ ಕರೆಕ್ಟಾಗಿ ಕರಗಿದೆ. ಗ್ಯಾಸ್ನ ಆಫ್ ಮಾಡಿ ಕೆಳಗಡೆ ತೊಗೊಂಡಿದ್ದೀನಿ. ಬಿಸಿ ಇದ್ದರೂ ಪರವಾಗಿಲ್ಲ, ಯಾವುದೇ ರೀತಿಯ ಪಾಕ ಹಿಡ್ಕೊಂಡಿಲ್ಲ ನಾವು. ಬೇಕು ಅಂದರೆ ಒಂದ್ಸರಿ ಈ ಒಂದು ಬೆಲ್ಲದ ನೀರನ್ನ ನೀವು ಸೋಸ್ಕೊಳ್ಬೋದು. ನಾನಿಲ್ಲಿ ಸೋಸಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಬೆಲ್ಲ ಕರಗಿಸಿರ್ತಕ್ಕಂಥ ಬೆಲ್ಲದ ನೀರಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹುರುಗಡ್ಲೆ ಹಿಟ್ಟನ್ನು ನಾನು ಕಂಪ್ಲೀಟಾಗಿ ಎಷ್ಟು ರೆಡಿ ಮಾಡಿದ್ದೆ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ 1/4 ಕಪ್ ಆಗುವಷ್ಟು ಹುರುಗಡ್ಲೆ ಹಿಟ್ಟಲ್ಲಿ ನಮಗೆ ಹೆಚ್ಚು ಕಡಿಮೆ 1 ಕಪ್ ಆಗುವಷ್ಟು ಕಂಪ್ಲೀಟಾಗಿ ಹಿಟ್ಟು ಸಿಕ್ಕಿರುತ್ತೆ. ಇಷ್ಟು ಹಿಟ್ಟನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ಹುರಿದಿಟ್ಟಿರ್ತಕ್ಕಂಥ ಕೊಬ್ಬರಿ ಹಾಗೆ ಎಳ್ಳುಗಳನ್ನ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂತಂದರೆ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ಇವಾಗ ಇದನ್ನು ಕಲಿಸ್ತಾ ಹೋಗೋಣ. ಹೇಳಿರ್ತಕ್ಕಂಥ ಮೇಜರ್ಮೆಂಟಲ್ಲಿ ಕರೆಕ್ಟಾಗಿರುತ್ತೆ. ಒಂದು ಸ್ವಲ್ಪನೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಅಂದರೆ 1 ಕಪ್ಪು ಹುರುಗಡ್ಲೆಗೆ 1/3 ಕಪ್ ಆಗುವಷ್ಟು ಬೆಲ್ಲ ಸಾಕಾಗುತ್ತೆ. ಸ್ವೀಟು ಭಾಳ ಆಯಿತು ಅಂತಂದರೆ, ಯಾಕಂದರೆ ಹುರುಗಡ್ಲೆ ಅಥವಾ ಪುಟಾಣಿ ಸ್ವೀಟನ್ನು ಜಾಸ್ತಿ ಹೀರೋದಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಕಲಿಸ್ತಾ ಬನ್ನಿ. ಇಷ್ಟೇ ಒಂದು ಪ್ರಮಾಣದಲ್ಲಿ ಸರಿ ಹೋಗುತ್ತೆ. ಮತ್ತೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಅಥವಾ ಹಿಟ್ಟು ಕಡಿಮೆ ಆಗುತ್ತನ್ನೋ ಅವಶ್ಯಕತೆ ಇರೋದಿಲ್ಲ. ಕರೆಕ್ಟಾಗಿ ಮೇಜರ್ಮೆಂಟಲ್ಲಿ ಇದೇ ರೀತಿ ಮಾಡಿಕೊಂಡ್ರೆ ಇದೇ ರೀತಿಯಲ್ಲಿ ಉಂಡೆಗಳನ್ನ ನಾವು ರೆಡಿ ಮಾಡ್ಕೊಳ್ಬೋದು. ಒಂದ್ಸರಿ ಈ ರೀತಿ ಕೈಯಾಡಿಸ್ಕೊಂಡು, ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಒಂದು ಸೌಟಿಂದನೇ ಮೊದಲೇ ನಾವು ಕಲಸಿ ಒಂದು ಸ್ವಲ್ಪ ಬಿಸಿ ಆರಲಿಕ್ಕೆ ಬಿಡೋಣ. ಅಂದರೆ ನಾವು ಕೈಯಿಂದ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ. ಇವಾಗ ಬಿಸಿ ಇದೆ, ಒಂದು ಸ್ವಲ್ಪ ಆರಲಿಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಮಾಡ್ತಕ್ಕಂಥ ಒಂದು ಹುರುಗಡ್ಲೆ ತಂಬಿಟ್ಟು ತುಂಬಾ ಸಾಫ್ಟ್ ಆಗಿರುತ್ತೆ. ನಾನಾ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಈ ಹುರುಗಡ್ಲೆ ತಂಬಿಟ್ಟನ್ನು ಮಾಡ್ತಾರೆ. ನಿಮಗೆ ಈ ರೀತಿ ನೀರು ಹಾಕೋದು ಇಷ್ಟ ಇಲ್ಲ ಅಂತಂದರೆ 1 ಸ್ಪೂನ್ ತುಪ್ಪ ಹಾಕಿ ಬೆಲ್ಲನ ಕೂಡ ಕರಗಿಸ್ಕೊಂಡು ಹಾಕ್ಕೊಳ್ಬೋದು. ಆ ರೀತಿ ಮಾಡೋದ್ರಿಂದನೂ ಅದು ಒಂದು ಟೇಸ್ಟ್ ಬರುತ್ತೆ. ಬಟ್ ಈ ರೀತಿ ಮಾಡೋದ್ರಿಂದ ಏನಾದರೂ ಕಲಿಯೋರಿಗೆ ಇತ್ತು ಅಂತಂದರೆ, ಹೊಸದಾಗಿ ಮಾಡೋರಿಗಿತ್ತು ಅಂತಂದರೆ ಈ ಒಂದು ರೆಸಿಪಿ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ನೋಡಿ ಮುಟ್ಟುವಷ್ಟು ಬಿಸಿ ಇದೆ. ನಾನು ಕೂಡ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ಮೇಲ್ಗಡೆ ಒಂದು ಅರ್ಧ ಸ್ಪೂನು ತುಪ್ಪ
ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಲೇಬೇಕು ಅಂತೇನಿಲ್ಲ, ಅವಶ್ಯಕತೆ ಇಲ್ಲ, ಆಪ್ಷನಲ್. ಬೇಕು ಅಂದರೆ ಹಾಕ್ಕೊಳ್ಳಿ. ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಹಾಗೆ ಕೈಗೆ ಹಿಟ್ಟು ಒಂದು ಸ್ವಲ್ಪನೂ ಅಂಟೋದಿಲ್ಲ. ಇವಾಗ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ನೀಟಾಗಿ ನಾದ್ಕೊಳ್ಳಿ ಒಂದ್ಸರಿ. ನೋಡಿ, ಈ ರೀತಿ ನಮಗೆ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು. ಜಾಸ್ತಿ ಬಿಸಿ ಇದ್ದಾಗ ಉಂಡೆ ಕಟ್ಟಲಿಕ್ಕೂ ಆಗೋದಿಲ್ಲ. ಒಂದು ಸ್ವಲ್ಪ ಈ ರೀತಿ ತಣ್ಣಗಾಗಲಿ. ಇವಾಗ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಕಟ್ತಾ ಹೋಗ್ಬೋದು. ನೋಡಿ, ಈ ರೀತಿ ನೀಟಾಗಿ ಒತ್ತಿ ಉಂಡೆನ ರೆಡಿ ಮಾಡ್ಕೊಳ್ಳಿ. ತುಂಬಾ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರುತ್ತೆ. ನಾವು ಹೇಳ್ದಾಗೆ ನೀವು ಎಷ್ಟೇ ಪೌಡ್ರ್ ಮಾಡ್ಕೊಂಡಿದ್ರು ಒಂದು ಸರಿ ಜರಡಿ ಹಿಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಕೂಡ ಹಳಕ್ ಅನಿಸೋದಿಲ್ಲ. ಸಾಫ್ಟಾಗಿರ್ತಕ್ಕಂಥ ತಂಬಿಟ್ಟು ರೆಡಿಯಾಗಿರುತ್ತೆ. ನಾನು ಈ ಸೈಜಲ್ಲಿ ಒಂದು ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ರೆಡಿ ಮಾಡ್ಕೊಳ್ಳಿ. ಪ್ರತಿಯೊಂದು ಉಂಡೆನೂ ಅಷ್ಟೇ, ಬೇಕು ಅಂದರೆ ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಶಿವರಾತ್ರಿಗೆ ಸ್ಪೆಷಲ್ ಆಗಿರ್ತಕ್ಕಂಥ ಗೋಧಿ ಹಿಟ್ಟಿನ ತಂಬಿಟ್ಟನ್ನು ಯಾವುದೇ ರೀತಿಯ ಪಾಕ ಇಲ್ಲದೆ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು. ಹಲವಾರು ರೀತಿಯ ಇನ್ಸ್ಟೆಂಟ್ ಸ್ವೀಟ್ ರೆಸಿಪಿಗಳು ಕೂಡ ಇದ್ದಾವೆ. ಒಂದ್ಸರಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡ್ಕೊಳ್ಳಿ. ನಾನು ಕೂಡ ಇಲ್ಲಿ ಪ್ರತಿಯೊಂದು ಉಂಡೆನೂ ಒಂದೇ ಸೈಜಲ್ಲಿ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಎಳ್ಳುಗಳು ಹಾಕಿರೋದ್ರಿಂದ ನೋಡೋಕ್ಕೂ ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ. ಹಾಗೆ ತಿನ್ನೋದುವಾಗ ಒಂದು ಸ್ವಲ್ಪ ಎಳ್ಳುಗಳು ಬರೋದ್ರಿಂದ ಕೂಡ ತುಂಬ ಪರ್ಫೆಕ್ಟಾಗಿ ರುಚಿಯಾಗಿ ಬಂದಿರುತ್ತೆ. ನೋಡಿ, ನಾನು ತೊಗೊಂಡಿರ್ತಕ್ಕಂಥ 1/4 ಕಪ್ ಪುಟಾಣಿ ಅಥವಾ ಹುರುಗಡ್ಲೆಯಲ್ಲಿ ಒಂದು 6 ಉಂಡೆಗಳು ರೆಡಿಯಾಗಿದೆ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಡಬಲ್ ಮಾಡ್ಕೊಳ್ಬೋದು. ಹೊರಗಡೆಯಿಂದ ಅಷ್ಟೆಲ್ಲ, ಒಳಗಡೆಯಿಂದ ಕೂಡ ತುಂಬ ಸಾಫ್ಟಾಗಿರ್ತಕ್ಕಂಥ ಉಂಡೆ ರೆಡಿಯಾಗಿದೆ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಹುರುಗಡ್ಲೆ ತಂಬಿಟ್ಟು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.